ನವೆಂಬರ್ ಕ್ರಾಂತಿಗೆ ಬಿಗ್ ಬ್ರೇಕ್. ಕ್ರಾಂತಿ ಎಂದು ಸಮಯ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಇನ್ನು ಮುಂದೆ ಯಾವ ಕ್ರಾಂತಿನೂ ನಡೆಯೋದಿಲ್ಲ. ಇವತ್ತು ನಡೆಯುತ್ತೆ, ನಾಳೆ ನಡೆಯುತ್ತೆ ಅಂತ ಕಾದು ಕೂತ್ಕೋಬೇಡಿ. ಯಾವ ಕ್ರಾಂತಿಯೂ ಇಲ್ಲ, ಯಾವ ಮಣ್ಣಂಗಟ್ಟಿಯೂ ಇಲ್ಲ. ಕ್ರಾಂತಿಯ ಬಗ್ಗೆ ಭ್ರಮೆಲ್ ಕೂತ್ಕೋಬೇಡಿ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿರುವಂತಹದ್ದು. ಇನ್ನು ಮುಂದೆ ಯಾವ ಕ್ರಾಂತಿನೂ ನಡೆಯೋದಿಲ್ಲ. 5 ವರ್ಷ ಸಿಎಂ ಸಿದ್ದು ಅವರೇ ಅಧಿಕಾರದಲ್ಲಿ ಮುಂದುವರಿಯುತ್ತಾರೆ. ಡಿ.ಕೆ. ಮತ್ತು ಸಿದ್ದು ಇಬ್ಬರು ಅನ್ಯೋನ್ಯತೆಯಿಂದ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಪರಸ್ಪರ ಯಾರಿಗೂ ಭಿನ್ನರಾಗ ಇಲ್ಲ. ಕಾಂಗ್ರೆಸ್ಸಿನ ಸಚಿವರು ಪರಸ್ಪರ ಸಹೋದರರು ಇದ್ದ ಹಾಗೆ. ಕ್ರಾಂತಿ ಆಗೋದಿಲ್ಲ, ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿರುವಂತ. ಒಂದು ಕಡೆ ಬಿಜೆಪಿ ಕ್ರಾಂತಿ ಯಾವಾಗ? ಕಾಂಗ್ರೆಸ್ಸಿನ ಅನೇಕ ಆಸ್ಪರೆಂಟ್ಗಳು ಸೀಟಿಗಾಗಿ ಹೊಡೆದಾಡ್ಕೊಳ್ತಿದ್ದಾರೆ. ನಿಮ್ಮಲ್ಲಿ ನವೆಂಬರ್ 26ನೇ ತಾರೀಕು ಸಿದ್ದರಾಮಯ್ಯರ ಪಟ್ಟ ಡಿ.ಕೆ.ಗೆ ಬರುತ್ತೆ, ಡಿ.ಕೆ. ಪಟ್ಟ ಮತ್ತೊಬ್ಬರಿಗೆ ಹೋಗುತ್ತೆ ಎನ್ನುವಂಥ ಚರ್ಚೆಗಳು ರಾಜ್ಯದಲ್ಲಿ ನಡೀತಿರ್ಬೇಕಾದ್ರೆ ಕ್ರಾಂತಿ ನಡೆಯುತ್ತೆ ಅನ್ನುವ ಆಸೆಯ ಕಣ್ಣಿನಲ್ಲಿ ಕಾದು ಕೂತಿರುವಂತಹ ಒಂದಷ್ಟು ಜನ ಡಿ.ಸಿ.ಎಂ ಹೇಳ್ತಾರೆ, ಆ ತರಹದ್ದೊಂದು ಕ್ರಾಂತಿ ನಡೆಯೋದಿಲ್ಲ ರಾಜ್ಯದಲ್ಲಿ ಅಂತ. ಆ ತರಹದ್ದೊಂದು ಕ್ರಾಂತಿ ರಾಜ್ಯದಲ್ಲಿ ನಡೆಯೋದಿಲ್ಲ. ನೀವು ಎನರ್ಜಿ ವೇಸ್ಟ್ ಮಾಡ್ಕೋಬೇಡಿ, ಕ್ರಾಂತಿ ನಡೆಯುತ್ತೆ ಅಂತ ಹೇಳಿ ಚರ್ಚೆ ಮಾಡುವುದರ ಮುಖೇನ ಎನರ್ಜಿ ವೇಸ್ಟ್ ಮಾಡಿಕೊಳ್ಳಬೇಡಿ ಅಂತ ಹೇಳಿ ಡಿ.ಸಿ.ಎಂ ಹೇಳ್ತಾರೆ. ಹೈಕಮಾಂಡ್ನಲ್ಲಿ ಯಾವುದೇ ತರಹದ ತೀರ್ಮಾನಗಳಾಗಿಲ್ಲ. ಯಾವುದರ ಬಗ್ಗೆ? ಕ್ರಾಂತಿಯ ಬಗ್ಗೆ. ನಾನು ಮತ್ತು ನೀವುಗಳು ಪರಸ್ಪರ ಚರ್ಚೆ ಮಾಡಿಕೊಳ್ಳುವುದರಿಂದ ಯಾವ ಕ್ರಾಂತಿಯೂ ನಡೆಯೋದಿಲ್ಲ. ಬಿಜೆಪಿ ಕಚೇರಿಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿದ ಕೂಡಲೇ ಕಾಂಗ್ರೆಸ್ಸಿನಲ್ಲಿ ಕ್ರಾಂತಿ ನಡೀಬೇಕು ಅನ್ನೋ ನಿಯಮಗಳೇನು ಇಲ್ವಲ್ಲ. ಕ್ರಾಂತಿ ನಡೆಯಬೇಕಾದರೆ ಹೈಕಮಾಂಡ್ ನಾಯಕರು ಸಂಬಂಧಪಟ್ಟವರ ಜೊತೆ ಕೂತು ತೀರ್ಮಾನ ಮಾಡಿಕೊಂಡ ನಂತರ 2.5 ವರ್ಷ ಆದ ನಂತರ ಸಿಎಂ ಬದಲಾವಣೆ ಆಗಬೇಕು ಅಂತೇಳಿ ಸಂವಿಧಾನದಲ್ಲಿದೆಯಾ? ಇಲ್ಲ. ಅದೊಂದು ಸಾಂವಿಧಾನಿಕವಾದಂತಹ ನಿಯಮನ ಅಲ್ಲ, ಕಡ್ಡಾಯನ. ಮನಸ್ಸಿದ್ರೆ ಹೈಕಮಾಂಡ್ ನಾಯಕರು ಮಾಡಬಹುದು, ಅದಕ್ಕೆ ಯಾವ ತಕರಾರು ಸಂವಿಧಾನದಲ್ಲಿಲ್ಲ. ಹಾಗಾಗಿ ಆಗುವ ಕೆಲಸ ಆಗ್ತಾ ಇರ್ತವೆ, ಅದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆಗಬಾರದ ಮತ್ತು ಆಗದಲೇ ಇರುವಂಥ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ಹೋಗಬೇಡಿ. ಒಂದು ವೇಳೆ ಕ್ರಾಂತಿ ಅನ್ನುವುದು ನಿಜವೇ ಆದರೆ ಹೈಕಮಾಂಡ್ ನಾಯಕರು ಪರಸ್ಪರ ಚರ್ಚೆ ಮಾಡಿಕೊಂಡು ಈ ತರಹದ್ದೊಂದು ತೀರ್ಮಾನಕ್ಕೆ ಬರಲಿದ್ದಾರೆ. ಗಡಿಬಿಡಿ ಮಾಡೋದಕ್ಕೆ ಹೋಗಬೇಡಿ. ನಮ್ಮಲ್ಲಿ ಯಾವ ಭಿನ್ನರಾಗವೂ ಇಲ್ಲ, ತಪ್ಪಿದ ತಾಳವೂ ಇಲ್ಲ. ಸಿದ್ದರಾಮಯ್ಯ ಜೊತೆಗೆ ನಾನು ಅನ್ಯೋನ್ಯತೆಯಿಂದ ರಾಜಕಾರಣವನ್ನು ಮಾಡ್ತಾ ಇದ್ದೀವಿ. ನಮ್ಮಿಬ್ಬರಲ್ಲಿ ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ. ಹಾಗಾಗಿ ಈವರೆಗೂ ಕೂಡ ಹೈಕಮಾಂಡ್ ನಾಯಕರಿಂದ ಯಾವುದೇ ತರಹದ ಕ್ರಾಂತಿಯ ಬಗ್ಗೆ ಮಾತುಕತೆ ಆಗಿಲ್ಲ. ಒಂದು ವೇಳೆ ಆದರೆ ನಾವು ಅದನ್ನು ಸರಿ ಮಾಡ್ಕೋತೀವಿ. ಈಗ ಸದ್ಯಕ್ಕೆ ಯಾವ ಕ್ರಾಂತಿಯೂ ಇಲ್ಲ ಅಂಥೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕಡ್ಡಿ ಮುರಿದ ಹಾಗೆ ಮಾತನಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.